ನಮಸ್ಕಾರ ವೀಕ್ಷಕರೇ, ನಿಮಗಿದು ತಿಳಿದಿದೆಯೇ? 1. ನೀವು ಅವಶ್ಯಕತೆ ಇಲ್ಲದವರೊಂದಿಗೆ ಹತ್ತಿರವಾಗಿ ಇರುವುದನ್ನು ಬಿಟ್ಟುಬಿಡಿ. 2. ಒಂಟಿಯಾಗಿ ಇರುವುದು ಒಳ್ಳೆಯದು, ಯಾಕೆಂದರೆ ಯಾರಿಗೂ ನಾವು ಬಲಿಯಾಗುವುದಕ್ಕಿಂತ ಉತ್ತಮ. 3. ಹಣ ನಿಮಗೆ ಸ್ವಾತಂತ್ರ್ಯ ಕೊಡುತ್ತದೆ, ಬೇರೆಯವರ ಮೇಲೆ ಅವಲಂಬಿಸದೇ ಇರಲು ಸಹಾಯ ಮಾಡುತ್ತದೆ. 4. ನೀವು ಎಷ್ಟು ಮೇಲಕ್ಕೆ ಹೋದರೂ ಕೆಲವೊಮ್ಮೆ ಒಂಟಿತನ ವಾಸ್ತವವೇ ಆಗಿರುತ್ತದೆ. 5. ನಿಷ್ಠೆಯು ಅಪರೂಪ, ಅದು ನಿಮ್ಮ ಜೀವನದಲ್ಲಿ ಸದಾ ಇರುವಂತೆ ನೋಡಿಕೊಳ್ಳಿ. 6. ಸ್ವಂತ ನಿಮ್ಮ ಮೇಲೆ ನಂಬಿಕೆ ಇಡಿ. 7. ಎಲ್ಲರನ್ನೂ ಸ್ನೇಹಿತರು ಎಂದು ಭಾವಿಸಬೇಡಿ, ಯಾರನ್ನು ನಂಬಬೇಕು ಎನ್ನುವುದು ತಿಳಿಯಿರಿ. 8. ಯಾರಾದರೂ ನಿಮ್ಮತ್ತ ಗಮನ ತುಂಬ ಕಾಳಜಿ ಮಾಡುತ್ತಿದ್ದಾರೆ ಎಂದರೆ ಅದು ಪ್ರೀತಿ ಅಂತ ಅರ್ಥ ಅಲ್ಲ. 9. ಒಂದು ಕಾಲದಲ್ಲಿ ನೀವು ಬಯಸಿದ್ದನ್ನು ಇಂದು ಪಡೆಯದಿದ್ದರೆ ಮರೆಯಬೇಡಿ, ಕೃತಜ್ಞತರಾಗಿರಿ. 10. ನಿಮ್ಮ ಹೃದಯ ಒಳ್ಳೆಯದಾದ್ದರಿಂದ ಪಶ್ಚಾತ್ತಾಪ ಪಡಬೇಡಿ, ಜೀವನದಲ್ಲಿ ಒಳ್ಳೆಯದನ್ನೇ ಮರಳಿ ಕಾಣುತ್ತೀರಿ. 11. ಯಾರಾದರೂ ತುಂಬ ಕಡಿಮೆ ಪ್ರಯತ್ನ ಮಾಡುತ್ತಾ ಇದ್ದಾರೆ ಎಂದರೆ ಅದು ಶ್ರಮ ಅಲ್ಲ ಅಂತ ಎಂದು ತಿಳಿದುಕೊಳ್ಳಬಾರದು. 12. ಚೇತರಿಕೆ ಸದಾ ನೇರವಾಗಿ ನಡೆಯುವುದಿಲ್ಲ, ಅದಕ್ಕೆ ಸಮಯ ಬೇಕಾಗುತ್ತದೆ. 13. ಜಲಸಿ ತೋರಿಸುವುದು ಪ್ರೀತಿಯ ಲಕ್ಷಣ ಅಲ್ಲ, ಅದು ಮನಸ್ಸಿನ ದುರ್ಬಲತೆ. 14. ನಿಮ್ಮನ್ನು ಯಾರಾದರೂ ನಿರ್ಲಕ್ಷ್ಯ ಮಾಡಿದರೆ ಅದು ಸಹಜವಲ್ಲ, ಅದೊಂದು ಅಪಮಾನ. 15. ಯಾರಾದರೂ ಸುಮ್ಮನಿದ್ದರೆ ಅದು ಶಾಂತಿಯ ಸಂಕೇತವಲ್ಲ, ಅದು ಅಸಹ್ಯ ಮೌನವಾಗಿರಬಹುದು. 16. ವಿಷಕಾರಿಯಾಗಿರುವ ಸಂಬಂಧಗಳನ್ನು ಪ್ರೀತಿ ಎಂದು ತಪ್ಪಾಗಿ ಅರ್ಥ ಮಾಡಿಕೊಳ್ಳಬಾರದು. 17. ಯಾರಿಗಾದರೂ ಭಯದಿಂದಲೇ ನಂಬಿಕೆ ಹುಟ್ಟಿಸಿದರೆ ನಿಷ್ಠೆ ಅಲ್ಲ, ಅದು ಭಯದ ಬಂಧ. 18. ಗೌರವವು ಐಚ್ಛಿಕವಲ್ಲ, ಅದು ಅಗತ್ಯ, ಅದು ಇಲ್ಲದಿರುವುದು ಒಳ್ಳೆಯ ಸಂಬಂಧವಲ್ಲ. 19. ಸಂಪೂರ್ಣ ಕತೆ ಗೊತ್ತಿಲ್ಲದಿದ್ದರೆ ಮೌನವಾಗಿರಿ. 20. ನಿಮ್ಮ ಭಾವನೆಗಳನ್ನು ನಿಯಂತ್ರಿಸಲಾಗದಿದ್ದರೆ ಮೌನವಾಗಿರಿ. 21. ಕೋಪದ ಹೊತ್ತಿನಲ್ಲಿ ಮೌನವಾಗಿರಿ. 22. ನಿಮ್ಮ ಮಾತುಗಳು ಸ್ನೇಹ ಅಥವಾ ಸಂಬಂಧವನ್ನು ನಾಶ ಮಾಡಬಹುದು ಅಂದರೆ ಮೌನವಾಗಿರಿ. 23. ವಿಷಯದ ಬಗ್ಗೆ ನಿಖರವಾದ ಜ್ಞಾನವಿಲ್ಲದಿದ್ದರೆ ಮೌನವಾಗಿರಿ. 24. ಯಾರಾದರೂ ನಮ್ಮ ನೋವುಗಳನ್ನು ಹಂಚಿಕೊಳ್ಳುತ್ತಿರುವಾಗ ಮೌನವಾಗಿರಿ. 25. ಶಾಂತವಾಗಿ ಮಾತನಾಡಲು ಸಾಧ್ಯವಿಲ್ಲ ಅಂದರೆ ಮೌನವಾಗಿರಿ. 26. ನಿಮ್ಮ ಮೌನ ನಿಮ್ಮ ಸಂಬಂಧಗಳನ್ನು ಉಳಿಸಬಹುದು ಅಂದರೆ ಮೌನವಾಗಿರಿ. 27. ಮಾತುಗಳು ನಿಮ್ಮ ಗುರುತಿನ ಖಾತರಿಯಾಗಿ ಬರುತ್ತಿವೆ ಅಂದರೆ ಮೌನವಾಗಿರಿ. 28. ನಿಮ್ಮ ಮಾತುಗಳಿಂದ ಯಾರಾದರೂ ನಂಬಿಕೆಯನ್ನು ಕಳೆದುಕೊಳ್ಳಬಹುದು ಅಂದರೆ ಮೌನವಾಗಿರಿ. 29. ಯಾರನ್ನಾದರೂ ನಿರ್ಲಕ್ಷ್ಯ ಮಾಡಿದರೆ ಅವರು ಹೆಚ್ಚು ಗಮನ ಕೊಡುತ್ತಾರೆ. 30. ಮೌನವು ರಹಸ್ಯಗಳನ್ನು ಇಟ್ಟುಕೊಳ್ಳಲು ಸಹಾಯ ಮಾಡುತ್ತದೆ. 31. ಸುಳ್ಳು ಹೇಳುವವರು ಕಣ್ಣಿಗೆ ಕಣ್ಣು ಇಟ್ಟು ನೋಡುವುದಿಲ್ಲ. 32. ಜಾಣರು ಕೇವಲ ಮಂದಿ ಸ್ನೇಹಿತರನ್ನು ಹೊಂದಿರುತ್ತಾರೆ. 33. ಒಂದು ವ್ಯಕ್ತಿಯ ಕಾಳುಗಳು ಅವರ ನಿಜವಾದ ಆಸಕ್ತಿಯನ್ನು ತೋರಿಸುತ್ತದೆ. 34. ನಗು ಮಾನಸಿಕ ಆನಂದವನ್ನು ಹೆಚ್ಚಿಸುತ್ತದೆ. 35. ದೇಹ ಭಾಷೆ ವ್ಯಕ್ತಿಯ ಭಾವನೆಗಳನ್ನು ತೋರಿಸುತ್ತದೆ. 36. ಮನಸ್ಸು ಒತ್ತಾಗಿ ಕೇಂದ್ರೀಕೃತವಾಗಿರುವುದು ಕೇವಲ 10 ನಿಮಿಷಗಳು ಮಾತ್ರ. 37. 1 ಅಥವಾ 2 ಲವಂಗಗಳನ್ನು ಬಾಯಲ್ಲಿ ಇಟ್ಟರೆ ರಕ್ತದ ಒತ್ತಡ ಕಡಿಮೆಯಾಗುತ್ತದೆ ಮತ್ತು ಕೆಮ್ಮು ನಿಲ್ಲುತ್ತದೆ. 38. ಅತಿ ಶುದ್ಧ ಜೇನುತುಪ್ಪ ಎಂದಿಗೂ ಹಾಳಾಗುವುದಿಲ್ಲ, 3000 ವರ್ಷಗಳಾದರೂ ಚೇಂಜ್ ಆಗುವುದಿಲ್ಲ. 39. ಕಲ್ಲಂಗಡಿ ಹಣ್ಣು 92% ನೀರಿನಿಂದ ಕೂಡಿದೆ, ದೇಹದ ಉಷ್ಣತೆಗೆ ಅತ್ಯುತ್ತಮ. 40. ಅನನಾಸು ಬೆಳೆಯಲು ಸುಮಾರು 3 ವರ್ಷಗಳು ಬೇಕಾಗುತ್ತದೆ. 41. ಮೆಣಸಿನಕಾಯಿ ನಿಮ್ಮ ಮೆದುಳಿಗೆ ತಾತ್ಕಾಲಿಕ ಸಮತೋಲನ ನೀಡುತ್ತದೆ. 42. ಬೆಳ್ಳುಳ್ಳಿ ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುತ್ತದೆ, ಇದು ನೈಸರ್ಗಿಕ ಆಂಟಿಬಯೋಟಿಕ್. 43. ಸೇಬು ಹಣ್ಣು ಬೆಳಿಗ್ಗೆ ಎದ್ದು ಜಾಗೃತಿಯಾಗಲು ಕಾಫಿಗಿಂತ ಹೆಚ್ಚು ಪರಿಣಾಮಕಾರಿ. 44. ನಿಂಬೆ ವಾಸನೆ ವಾಂತಿ ಮತ್ತು ನಾಜೂಕು ಭಾವನೆ ತಡೆಯಲು ಸಹಾಯ ಮಾಡುತ್ತದೆ. 45. ಕೇವಲ 2 ಬಾಳೆಹಣ್ಣುಗಳು 90 ನಿಮಿಷದ ವ್ಯಾಯಾಮಕ್ಕೆ ಬೇಕಾದ ಶಕ್ತಿಯನ್ನು ಕೊಡುತ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.